ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಒಂದು ನಾಳೆ ನಡೆಯುವಂತಹ ಸೀಟು ಹಂಚಿಕೆ ಮಂಥನ ಅನ್ನೋ ಕಾರ್ಯಕ್ರಮ ಏನಿದೆ ಅದ್ರ ಬಗ್ಗೆ, ಹಾಗೆ ಮತ್ತೊಂದು ಈಗ ಜಸ್ಟ್ ನಮ್ಮ ಕೇದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಾಟ್ ಬುಕಿಂಗ್ಗೋಸ್ಕರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅದ್ರ ಬಗ್ಗೆ. ನಂತರ 2 ವಿಡಿಯೋದ ಕಮೆಂಟ್ ಬಾಕ್ಸ್ ಅನ್ನ ನೀವು ಚೆಕ್ ಮಾಡಿದ್ರೆ ತುಂಬಾ ವಿದ್ಯಾರ್ಥಿಗಳು ಈಗ ಸ್ಲಾಟ್ ಬುಕಿಂಗ್ಗೋಸ್ಕರ ಏನು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅದು ವರ್ಕ್ ಆಗ್ತಾ ಇಲ್ಲ, ಪ್ಲೀಸ್ ರೀಚೆಕ್ ಯುವರ್ ID ಅಂಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ, ಅಥವಾ ಇದೇ ರೀತಿ ಒಟ್ಟು ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಿದೀವಿ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದಾರೆ ವಿದ್ಯಾರ್ಥಿ. ಸೊ ಆಸ್ ಎ ಟೆನ್ಷನ್ ನಿಮಗೂ ಆಗ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಜಸ್ಟ್ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದರೆ ತುಂಬಾ ವಿದ್ಯಾರ್ಥಿಗಳು ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ, ಅದರಿಂದ ಸರ್ವರ್ ಬಿಸಿ ಆಗಿರುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ವೇಟ್ ಮಾಡಿ. ನಂತರ ನೈಟ್ ಟೈಮ್ ಏನಿರುತ್ತೆ, ರಾತ್ರಿ 12 ಗಂಟೆಯ ನಂತರ ಸರ್ವರ್ ಸ್ವಲ್ಪ ಬಿಸಿ ಆಗುತ್ತೆ. ಅಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ನಿದ್ದೆ ಮಾಡ್ತಾರೆ, ಅದರಿಂದ ಏನಾಗುತ್ತೆ ಅಂದ್ರೆ ಸರ್ವರ್ ಫ್ರೀ ಆಗಿರುತ್ತೆ. ಆ ಟೈಮಲ್ಲಿ ಚೆಕ್ ಮಾಡಿ, ಅಂದ್ರೆ ಒಂದು ಲಿಂಕ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆವಾಗಲೂ ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆವಾಗಲೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ, ನಾಳೆ ಚೆಕ್ ಮಾಡಿ ಸರಿ ಆಗಿರುತ್ತೆ. ಯಾಕಂದ್ರೆ ಅದೇ ರೀತಿ ಪ್ರಾಬ್ಲಮ್ ಏನೋ ಆಗ್ತಾ ಇರುತ್ತೆ, ಅದು ಕೇಳಿದವರು ಕೂಡ ಗೊತ್ತಾಗಿರುತ್ತೆ, ಅವರು ಕೂಡ ಆ ಒಂದು ಪ್ರಾಬ್ಲಮ್ ಅನ್ನ ಫಿಕ್ಸ್ ಮಾಡೋದಕ್ಕೆ, ಅಂದ್ರೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದು ಸಾಲ್ವ್ ಕೂಡ ಆಗತ್ತೆ, ನಿಮಗೆ ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಸೊ ರಿಲ್ಯಾಕ್ಸ್, ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.